ನಮ್ಮದು ಈಗ 41 ವರ್ಷದ ದಾಂಪತ್ಯ, ಹಾಗಾಗಿ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಯಾರಿಗೆ ಯಾರು ಹೆದರೋ ಪ್ರಶ್ನೆ ಇಲ್ಲ. ಆದರೆ ಗುರು ಹಿರಿಯರ ಭಯ, ದೇವರ ಭಯ ಇದ್ದಾಗೆ ಹೆಂಡತಿ ಭಯ ಇರೋದು ಒಳ್ಳೆಯದು ಗಂಡಸರಿಗೆ. ಇನ್ನು ಅನೇಕರು ಒಪ್ತಾರೆ, ಎಲ್ಲರೂ ಹಾಗೇ ಇರ್ತಾರೆ ಅಂತ. ಯಾವಾಗ ಅಂತಂದರೆ ಸಾಮಾನ್ಯವಾಗಿ ಹೆಂಡತಿಗೆ ಹೆದರೋದು ಎಲ್ಲರೂ ಯಾವಾಗ ಅಂದರೆ ಮದುವೆ ಆದಮೇಲೆ. ಆಮೇಲೆ ಬೇರೆಯವ್ರ ಹೆಂಡತಿಗೆ ಎದುರೋ ಪ್ರಸಂಗ ಬಂದಿದೆ ನನಗೀಗ. ಯಾಕಂತಂದರೆ ಅವರೆಲ್ಲ ಫಿಟ್ಟಿಂಗ್ ಇಡಿಸ್ತಾರೆ ನನ್ನ ಹೆಂಡತಿ ಹತ್ರ, ಏನ್ರಿ ನಿಮ್ಮ ಬಗ್ಗೆ ಇಷ್ಟೊಂದೆಲ್ಲ ಬರೀತಾ ಇದ್ದಾರೆ, ನೀವು ಸುಮ್ಮನಿದ್ದೀರಾ ಅಂತ. ಹಾಗಾಗಿ ಬೇರೆಯವ್ರ ಹೆಂಡತಿಗೆ ಎದುರೋ ಪರಿಸ್ಥಿತಿ ಬಂದಿದೆ. ಈ ಹೆಂಡತಿಗೆ ಎದುರೋ ಬಗ್ಗೆ ಅನೇಕ ಕವಿತೆಗಳನ್ನು ನಾನು ಬರೆದಿದ್ದೀನಿ. ಈ ಲೇಖನದಲ್ಲಿ ಅವ್ರನ್ನೆಲ್ಲ ಅಲ್ಲಲ್ಲಿ ಪೋಣಿಸಿದ್ದೀನಿ. ಆಗಲೇ ಹೇಳಿದಾಗೆ ಮದುವೆಗೆ ಮೊದಲು ಭಾಳ ವೀರಾಗಿರ್ತೀವಿ ನಾವು. ಮದುಮಗ ಇನ್ವಿಟೇಷನ್ ಕೊಡೋಕ್ಕೆ ಬರುವಾಗ ಹೆಂಗೆ ಅಂದರೆ ರಾಜ್ಕುಮಾರ ಕುದುರೆ ಮೇಲೆ ಬಂದಂಗೆ ಅಂತ ಬಂತು, ನನ್ನ ಮದುವೆ ಸರ್, ನನ್ನ ಮ್ಯಾರೇಜ್ ಸರ್ ಅಂತ. ಅದೇ ಒಂದು 2 ವರ್ಷ ಆದಮೇಲೆ ಅವನು ನೀವು ನೋಡಿದರೆ ಏನಾಯ್ತಪ್ಪ ಕೇಳಿದರೆ ಮದುವೆ ಆಯಿತು ಸರ್ ಅಂತ. ಅದಕ್ಕೆ ನಾನು ಬರೆದೆ, ಮದುವೆಗೆ ಮುನ್ನ ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗೆ, ಮದುವೆಗೆ ಮುನ್ನ ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗೆ, ಮದುವೆಯ ನಂತರ ಆಗ್ತಾರ ಮನಮೋಹನ್ ಸಿಂಗ್, ಮೂಕರಾಗಿ ಬಿಡ್ತಾರೆ ಅಂತ. ಗಂಡಸು 2 ಸಂದರ್ಭದಲ್ಲಿ ಮೂಕರಾಗ್ತಾರೆ. ಒಂದು ಮದುವೆಗೆ ಮೊದಲು, ಆಮೇಲೆ ಮದುವೆ ಆದಮೇಲೆ. ಮದುವೆಗೆ ಮೊದಲು ಯಾಕೆ ಆಮೇಲೆ ಯಾಕೆ ಅನ್ನೋದಕ್ಕೂ ಒಂದು ಪದ್ಯ ಇದೆ. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚೆಲುವು ಕಂಡು, ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚೆಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಇದೇನು ನಮ್ಮ ಕಾಲದಲ್ಲಿ ಅಂತಲ್ಲ, ಈಗಿನವ್ರಿಗೆ ಪಾಪ ಇನ್ನಷ್ಟು ಜಾಸ್ತಿ ಹೆದರ್ಕೋತಾರೆ. ಯಾಕಂದರೆ ಈಗಿನ ಹುಡುಗಿಯರು ಅವರು ಇಕನಾಮಿಕಲಿ ಇಂಡಿಪೆಂಡೆಂಟ್, ಹಾಗಾಗಿ ಅವ್ರಿಗೆ ಭಾಳ ಹೆದರಬೇಕಾಗುತ್ತೆ. ಅದಕ್ಕೆ ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿದ್ದೇನೆ, ಹೆಂಡತಿ ಬಂದಿರಲಿಲ್ಲ. ಮದುವೆ ಹೋಗಿ ಬಂದಮೇಲೆ ಹೆಂಡತಿ ಕೇಳಿದ್ಲು, ಹೇಗಿದ್ದಾರೆ ಮದುಮಕ್ಕಳು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಹೆಂಗಸರು ಕೇಳೋ ಪ್ರಶ್ನೆ ಅದು, ಮದುಮಕ್ಕಳು ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ. ನಾನು ಹೇಳಿದೆ 2 ಸಾಲಲ್ಲಿ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗ ಈಗಾಗಲೇ ಮ್ಯೂಟ್ ಆಗಿದ್ದಾನೆ.